ಹಾಗೆ ಇದು ನಮ್ಮ ಆ, ಕೆರೆ ಕೆರೆಯ ನೀರು ಇಲ್ಲಿ ಬಂದು ಸಂಗ್ರಹ ಆಗ್ತದೆ. ಇದಕ್ಕೆಲ್ಲ ಒಂದು ಸ್ವಲ್ಪ ಮೊನ್ನೆ ಮೀನು ಬಿಟ್ಟಿದೀವಿ. ಈ ಮೀನೆಲ್ಲ ನಿಮಗೆ ಇವಾಗ ಆಗಲೇ ಸ್ವಲ್ಪ ದೂರದಲ್ಲಿ ಎಲ್ಲ ಸ್ವಾಭಾವಿಕವಾಗಿ ಕಾಣಕ್ಕೆ ಶುರು ಆಗ್ತಾ ಇದೆ. ಹಾಗೆ ಇದೆಲ್ಲ ಲಾವಂಚ ಲಾವಂಚ ಎಲ್ಲ ಹಾಕೊಂಡು ಈ ತರ ಕೆರೆಯ ಸುತ್ತ ಮೇಲ್ಗಡೆ ದಡದಲ್ಲಿ ನಾವು ಆ ಲಾವಂಚವನ್ನು ಹಾಕೊಂಡಿದ್ದೇವೆ. ನೋಡಿ, ಲಾವಂಚ ಬಹಳ ಸಮೃದ್ಧಿಯಾಗಿ ಬರ್ತದೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಏನಾದ್ರು ನೀರೇನೋ ಚೆನ್ನಾಗಿ ಬಿದ್ದುಬಿಟ್ರೆ ಬಹಳ ಚೆನ್ನಾಗಿ ಬರ್ತದೆ. ಬುಡ ಒಂದೊಂದು ಬುಡನ ನಿಮ್ಗೆ ಕೀಳಕ್ ಆಗೋದಿಲ್ಲ, ಅಷ್ಟು ಈಗ ಆಗ್ಲೇ ಅದು ಹೋಗಿ ತುಂಬಾ ಒಂದು 5 ಮೀಟರ್ 6 ಮೀಟರ್ ಒಳಗಡೆ ಹೋಗಿರ್ಬೋದು ಅನಿಸ್ತಾ ಇದೆ. ಅಷ್ಟು ಚೆನ್ನಾಗಿ ಅದು ಭೂಮಿಯನ್ನ ರಕ್ಷಣೆ ಮಾಡ್ತದೆ. ಮತ್ತೆ ಎರಡನೇದು, ನೀರು ಮಣ್ಣನ್ನ ಕುಸಿಯಕ್ ಬಿಡಲ್ಲ ಲಾವಂಚ. ಪ್ರತಿ ದಿನಕ್ಕೊಂದು 4 ಫೋನ್ ಆದ್ರೂ ಬರ್ತದೆ. ಲಾವಂಚ ಗಿಡ ನೆಡಕ್ಕೆ ನಮ್ಗೆ ಸ್ವಲ್ಪ ಪ್ಲಾನ್ ಕೊಡಿ, ಕವರ್ ಕೊಡಿ, ಅದು ಬೇರೆ ಯಾರು ತಗೊಳ್ತಾರೆ ಏನ್ ತಗೊಳ್ತಾರೆ ಅಂತ ಹೇಳಿ. ಹಾಗೆ ಈ ಕೆಲವು ಕಡೆ ಎಲ್ಲ ಅದನ್ನ ಒಂದು ವ್ಯಾಪಾರವಾಗಿ ಮಾಡ್ತಾ ಇದ್ದಾರೆ. ನಾನು ಯಾರಿಗೂ ವ್ಯಾಪಾರ ದೃಷ್ಟಿಯಿಂದ ಹೇಳ್ತಾ ಇಲ್ಲ. ನಮ್ ಗೋಶಾಲೆಗೆ ಬಂದಾಗಬೇಕಂದ್ರೆ 5 ಬುಡ 10 ಬುಡ ನಾವು ಕೊಡ್ತೀವಿ, ತಗೊಂಡು ನೆಟ್ಕೊಳ್ಳಿ, ಅದನ್ನ ಬೆಳೀರಿ. ಬೆಳೆದ್ಮೇಲೆ ಅದಕ್ಕೊಂದಿನ ಮಾರ್ಕೆಟಿಂಗ್ ಆಟೋಮೆಟಿಕ್ ಆಗಿ ಬರ್ತದೆ. ಮಾರ್ಕೆಟಿಂಗೇ ಮಾಡಬೇಕು ಮೂಲ ಉದ್ದೇಶ. ಎಲ್ಲರೂ ದುಡ್ಡು ಬೇಕು, ದುಡ್ಡು ಬೇಡ ಅಂತ ಹೇಳ್ತಾ ಇಲ್ಲ. ನೇರವಾಗಿ ದುಡ್ಡಿನ ಸಂಪರ್ಕ, ಆ ದುಡ್ಡಿನ ಸಂಪರ್ಕ ಇಟ್ಕೊಳಕ್ ಹೋದಾಗ ಏನಾಗ್ತದೆ, ನಿಮಗೆ ನಿರಾಶೆ ಆಗ್ತದೆ. ನೀವು ಫಸ್ಟ್ ಬೆಳೆ ಬೆಳಿಬೇಕು. ಬೆಳೆ ಬೆಳೆದಾದ್ಮೇಲೆ ಆಮೇಲೆ ಅದನ್ನ ನೀವು ಒಂದು ಮಾರುಕಟ್ಟೆಯನ್ನ ನೀವು ಸೃಷ್ಟಿ ಮಾಡ್ಕೊಳ್ಬೇಕು. ಹಾಗೆ ನಮ್ಮ ರೈತರದ್ದು ಆಗ್ಲೇ ಹೇಳ್ತಾ ಇದ್ದೆ, ಕಬ್ಬು ಬೆಳೆಯೋದಕ್ಕೂ ಕಷ್ಟ ಪಡ್ತಾರೆ. ಕಬ್ಬು ಬೆಳೆದಾದ್ಮೇಲೆ ಅದನ್ನ ಕಟಾವು ಮಾಡಕ್ಕೆ ನಮ್ಗೆ ಡೇಟ್ ಕೊಡಿ ಅಂತ ಫ್ಯಾಕ್ಟ್ರಿ ಅವ್ರನ್ನ ಕೇಳ್ತಾರೆ. ಆಮೇಲೆ ರೇಟ್ ಕೊಡಿ ಅಂತ ಕೇಳ್ತಾರೆ. ಆಮೇಲೆ ನಮ್ದು ದುಡ್ಡು ಕೊಡಿ ಅಂತ ಕೇಳ್ತಾರೆ. ಎಲ್ಲ ಇವನು ರೋಡಲ್ಲಿ ಹಿಡಿಯೋದಾದ್ರೆ, ಅದಕ್ಕೆ ರೈತರಿಗೆ ನಾನು ತುಂಬಾ ಸಾರಿ ಹೇಳೋದು, ನನ್ನ ನಿಯಮ ಒಂದೇ: 1-2 ವರ್ಷ ಬೆಳಿಬೇಡಿ ಅಪ್ಪ, ಕಬ್ಬೆ ಬೆಳಿಬೇಡಿ. 2 ವರ್ಷ ಕಬ್ಬೆ ಬೆಳಿಬೇಡಿ. ಫ್ಯಾಕ್ಟ್ರಿ ನಿಮ್ ಕಾಲ ಹತ್ರ ಬರ್ತಾನೆ, ಹೊಗೆ ಸೊಪ್ಪು ಅಷ್ಟೇ, ಬೆಳಿಲೇಬೇಡಿ. ನೀವು ಬೆಳೆದಿದ್ರೆ ನಿಮ್ಗೇನು ನಷ್ಟ ಏನಿಲ್ಲ. ನೀವು ಒಂದು ವರ್ಷ ರಾಗಿನೋ ಜೋಳನೋ ಮಾಡ್ಕೊಂಡು ಆರಾಮಾಗಿ ಹಣ್ಣು ಹಂಪಲ ತಿನ್ಕೊಂಡು 1-2 ವರ್ಷ ಸುಖವಾಗಿರಿ. ನಿಮ್ಮ ಆರೋಗ್ಯನೂ ವೃದ್ಧಿ ಆಗ್ತದೆ. ಮತ್ತೆ ನೀವು ಮಾಡೋ ಪಾಪದ ಕೆಲಸನೂ ಕಡಿಮೆ ಆಗ್ತದೆ. ಪಾಪದ ಕೆಲಸ ಅಂದ್ರೆ ಏನು? ಹೊಗೆ ಸೊಪ್ಪು ಬೆಳೆಯೋದೇ ಒಂದು ದೊಡ್ಡ ಪಾಪದ ಕೆಲಸ. ಈ ಹೊಗೆ ಸೊಪ್ಪು ಬೆಳೆದಿರೋರಿಗೆಲ್ಲ ಗೊತ್ತಿರ್ಬೋದು. ನಿಮ್ ಕುಟುಂಬದಲ್ಲಿ, ನಿಮ್ ಬಂಧುಗಳಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಪೇಷಂಟ್ ಆಗಿ ಈಗಾಗಲೇ ಲಕ್ಷಾಂತರ ರೂಪಾಯಿ ಹಣ ಕೊಟ್ಟಿರೋದು ನಿಮ್ಗೆ ಚೆನ್ನಾಗಿ ನೆನಪಿದೆ. ಮತ್ತೆ ಸಮಾಜದಲ್ಲಿ ಅದೇನು ಒಳ್ಳೇದಕ್ಕೆ ಬಳಸ್ತಾ ಇಲ್ಲ. ಎಲ್ಲಾರು ಪಾನ್ ಪರಾಗು, ಆಳು ಮೂಳು, ಬಾಯಿಗೆ ಹಾಕೊಳ್ಳೋಕೆ ತೊಬ್ಯಾಕೋ ಗಿಬ್ಬಾಕೋ ಏನಂತ ಹೇಳಿ ಎಲ್ಲ ಸಿಗರೇಟು ಬೀಡಿ ಅಲ್ಸೆ, ಅದು ಇದೆಲ್ಲ ಯಾರು ಪಾಪಕ್ಕೆ ಯಾರು ಗುರಿ ಆಗ್ತಿರೋದು? ನೀವು ಪಾಪ ಗುರಿ ಆಗ್ತಾ ಇರೋದು. ಅದರಿಂದ ರೈತರು ನೀವು 2 ವರ್ಷ ಬೆಳಿಬೇಡಿ. ಆಗ ಅವ್ನು ಬರ್ತಾನೆ, ಹೇಳ್ತಾನೆ ಏನಂತ, ನೋಡಪ್ಪ ನನಗೆ ಇಷ್ಟು ಕೊಡ್ತೀನಿ, ಆಗ ಬೆಳ್ಕೊಡು ಅಂತಾನೆ. ಅವಾಗ ನೀವು ಬೆಳೀರಿ. 1000 ರೂಪಾಯಿ ಕೊಡ್ತಾನೆ ಅವನು. ನೀವು 2 ವರ್ಷ ಹೊಗೆ ಸೊಪ್ಪು ಬೆಳಿತಿದ್ರೆ ನಿಮ್ಮ ಹೊಗೆ ಸೊಪ್ಪಿಗೆ 1000 ರೂಪಾಯಿ ಆಗ್ತದೆ. ಯಾಕೆಂತ ಹೇಳಿದ್ರೆ, ಹುಣಸೂರಿನಲ್ಲಿ ರಿಸರ್ಚ್ ಸೆಂಟರ್ ಇದೆಯಲ್ಲ, ಅಲ್ಲಿ 35 ವರ್ಷದ ಹಿಂದೆನೆ ಒಂದು ಲೆಕ್ಕ ಹಾಕ್ತಾರೆ. ಏನಂತ ಹೇಳಿದ್ರೆ, ನಮ್ಗೆ 1 kg ಹೊಗೆ ಸೊಪ್ಪು ಉತ್ಪನ್ನ ಮಾಡಕ್ಕೆ ಎಷ್ಟು ಖರ್ಚು ಬೀಳ್ತದೆ ಅಂತೇಳಿ. ಆಗ ಅವನಿಗೆ ಅಲ್ಲಿ 1 kg ಸೊಪ್ಪು ಉತ್ಪನ್ನ ಮಾಡ್ಬೇಕಾದ್ರೆ ಅವನ ಸ್ಯಾಲ್ರಿ, ಸಿಬ್ಬಂದಿ ಸಂಬಳ ಗಿಂಬಳ ಎಲ್ಲ ಸೇರಿ 2800 ರೂಪಾಯಿ ಖರ್ಚು ಬೀಳ್ತದೆ ಅವನಿಗೆ. ಎಷ್ಟು? 1 kg ಬೆಳೆಯಕ್ಕೆ 2800 ರೂಪಾಯಿ ಅವನಿಗೆ ಖರ್ಚೇ ಬೀಳ್ತದೆ. ಇದು ಸರ್ಕಾರದ ಅಂಕಿಅಂಶ, ಕೇಂದ್ರ ಸರ್ಕಾರದಲ್ಲಿ ಇದೆ ಅಂಕಿಅಂಶ. ಅದಕ್ಕೇನ್ ಮಾಡ್ದ ಅವನು? ಅದನ್ನ ಬೆಳೆಯೋದು ಬಿಟ್ಬಿಟ್ಟ. ಅವನು 1000 ಎಕರೆ ಜಮೀನು ಇಲ್ವಾ? ನೋಡಿದಿರಲ್ಲ, ಹೊಗೆ ಸೊಪ್ಪು ಬೆಳೆಯೋರು ಗೊತ್ತು. ಟೊಬ್ಯಾಕೋ ಬೋರ್ಡ್ ಅವನಿಗೆ ರಿಸರ್ಚ್ ಮಾಡೋನಿಗೆ 1000 ಎಕರೆ ಜಮೀನು ತೆಗೆದು ಇಟ್ಕೊಂಡಿದ್ದಾರೆ ಅವರು. ಅವ್ರಿಗೆ ಅಲ್ಲಿ ಹೊಗೆ ಸೊಪ್ಪು ಬೆಳೀತಾ ಇಲ್ಲ. ಯಾಕೆ ಬೆಳೀತಾರೆ ಅಂತ ಹೇಳಿದ್ರೆ, ಅವನಿಗೆ 1 kg ಬೆಳೆಯಕ್ಕೆ 2800 ರೂಪಾಯಿ ಖರ್ಚು ಬೀಳ್ತದೆ. ಅದಕ್ಕೇನ್ ಮಾಡ್ದ? ನಿಮಗೆ ಆಸೆ ತೋರಿಸ್ಬಿಟ್ಟು ಮೊದಲೇ ಲೋನ್ ಕೊಡೋದು, ಫೆಬ್ರವರಿಲಿ ಲೋನ್ ಕೊಟ್ಬಿಡೋದು. ಆಗೆಲ್ಲ ಅಸ್ತು ಕೂತಿರ್ತೀರಿ. ಮತ್ತೆ ಮಕ್ಕಳು ಮದುವೆ ಮಾಡ್ಬೇಕು, ಬೇಸಿಗೆಲಿ ಸೌದೆ ತಂದು ಹಾಕೋಬೇಕು, ಆಮೇಲೆ ಮದುವೆ ಮನೆಗೆ ಸುತ್ತಾಡ್ಬೇಕು, ಬಿಳಿ ಪಂಚೆ ಹಾಕೊಂಡು ಅಲ್ಲಿ ಮದುವೆ ಮನೇಲಿ ಹೋಗಿ ಕೂತ್ಕೋಬೇಕು. ಇದೆಲ್ಲ ನಿಮ್ಗೊಂದು ಆಸೆ ಇರ್ತಲ್ಲ. ಅದಕ್ಕೆ ಮಾಡ್ತಾನೆ, ಫೆಬ್ರವರಿಲಿ ಕೊಟ್ಬಿಡ್ತಾನೆ. ಒಂದ್ ಸ್ವಲ್ಪ ಬೀಜಾನು ಕೊಟ್ಬಿಡ್ತಾನೆ. ತಗೊಂಡೋಗ್ಬಿಟ್ಟು ಹೆಂಗಸ್ರ ಮಕ್ಕಳನ್ನ ಬಿಟ್ಬಿಟ್ಟು ಮರದ ಕೆಳಗಡೆ ನೆಟ್ ಕಟ್ಬಿಟ್ಟು ನೀರು ಇತ್ತಾ ಇರಲ್ಲ ಮಗ ಅಂತ ಹೇಳ್ತಾರೆ. ಆಮೇಲೆ ಕೆಲವರು ಬೋರ್ ಇದ್ದಾಗ ತಗೊಂಡೋಗಿ ಗಿಡ ನೆಟ್ಬಿಡ್ತೀರಿ. ಆಮೇಲೆ ಮಳೆ ಬಂದಾಗ ಕೆಲವ್ರು ನೆಟ್ಬಿಡ್ತೀರಿ. ಆಮೇಲೆ ಅವ್ನು ಕೊಟ್ಟಿದ್ದು ಗೊಬ್ಬರ, DAP ಅದು ಇದೆಲ್ಲ ಅವ್ನು ಕೊಟ್ಟಿದ್ದು ದುಡ್ಡು ಮುಗಿದೋಗಿರ್ತದೆ. ಗಿಡ ನೆಡೋ ಹೊತ್ತಿಗೆ ನಿಮ್ಮ ಹತ್ರ ದುಡ್ಡು ಇರಲ್ಲ. ಆಮೇಲೆ ಸೌದೆಗೂ ಕಾಸಿರಲ್ಲ. ಅದಕ್ಕೂ ಸಾಲ ಮಾಡ್ತೀರಿ, ಅಲ್ಲೂ ಸಾಲ ಮಾಡ್ತೀರಿ, ಇಲ್ಲೂ ಸಾಲ ಮಾಡ್ತೀರಿ. ನಿಮ್ಮನ್ನ ಇದು ಎಬ್ಬಿಸ್ಬಿಡ್ತಾನೆ ನಿಮಗೆ. ರೈಲ್ವೆ ಟ್ರೈನ್ ನಲ್ಲಿ ಪ್ರಯಾಣ ಮಾಡುವಾಗ 1-2 ಕಡಲೆಕಾಯಿ ಬಾಯಿ ಕೊಟ್ಬಿಟ್ಟು ನಾವು ತಿಂದಾದ್ಮೇಲೆ ಏನಾಗ್ತದೆ, ತಗೋಬೇಕು ಅಂತ ರುಚಿ ಅನಿಸ್ತಲ್ಲ. ಅದಕ್ಕೆ ಅವ್ನು ಏನ್ ಮಾಡ್ತಾನೆ, ನಿಮ್ಗೆ ಸಾಲ ಕೊಟ್ಬಿಟ್ಟು ನಿಮ್ಮಲ್ಲಿ ಸಿಕ್ಕಿಸ್ಕೊಳ್ತಾನೆ. ಆ ಸಿಕ್ಕಿಸ್ಕೊಂಡಾಗ ಏನಾಗ್ತದೆ, ನೀವು ಬೇರೆ ಬೇರೆ ತರದಲ್ಲಿ ಸಾಲ ಮಾಡ್ಕೊಂಡು ಬಂದು ದುಡ್ಡನ್ನೆಲ್ಲ ಖರ್ಚು ಮಾಡ್ಕೊಂಡು ಅದನ್ನ ಬೆಳಿತೀರಿ. ಬೆಳೆದ್ಮೇಲೆ ಅಲ್ಲಿ ಹೋಗ್ಬಿಟ್ಟು ನಮ್ಗೆ ರೇಟ್ ಕೊಡಿ ಅಂತ ಕೇಳ್ತೀರಿ. 2 ವರ್ಷ ಹೊಗೆ ಸೊಪ್ಪು ಬೆಳೆಯೋರು ನೀವು ನಿಲ್ಲಿಸ್ಬಿಟ್ರೆ ಅವನೇ ಬಂದು ಹೇಳ್ತಾನೆ, ಅಪ್ಪ ನಾನು ನಿನ್ಗೆ 1000 ಕೊಡ್ತೀನಿ, 1500 ಕೊಡ್ತೀನಿ, 2000 ಕೊಡ್ತೀನಿ, ನನಗೆ ಬೆಳ್ಕೊಡ ಅಂತ ಹೇಳಿ. ಯಾಕೆಂದ್ರೆ ಕಂಪನಿ ಅವನಿಗೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಇದೆ. ಅವನಿಗೆ ಬೇಕಾದಷ್ಟು ಸಿಬ್ಬಂದಿಗಳು, ಅವನು ಹೆಲಿಕಾಪ್ಟರ್ ಸುತ್ತಾಡ್ಬೇಕು, ಅವನು ಟ್ರೈನ್ ಸುತ್ತಾಡ್ಬೇಕು, ಅವನು ದೊಡ್ಡ ಇದು ಒಂದು ವಿಷಯ. ಅವನು ತಡ್ಕೊಳಕ್ ಆಗಲ್ಲ. ಅವನು ತಡ್ಕೊಳಕ್ ಆಗದೆ ಇದ್ದಾಗ ಏನ್ ಮಾಡ್ತಾನೆ, ಅವನು
ರೈತರಿಗೆ ಬಂದು ಹೇಳ್ತಾನೆ ನನಗೆ ಇಷ್ಟು ಕೊಡಿ ಅಂತ. ಒಂದ್ 2 ವರ್ಷ ನೀವು ಕಬ್ಬು ಬೆಳಿಬೇಡಿ. ಕಬ್ಬು ಬೆಳಿತಿದ್ರೆ MLA MP ಗಳೆಲ್ಲ ಬಸ್ನಲ್ಲಿ ಬರಕ್ ಶುರು ಮಾಡ್ತಾರೆ. ಈಗೆಲ್ಲ ಹೆಲಿಕಾಪ್ಟರ್ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾರೆ. ನಿಮ್ಮ ಫ್ಯಾಕ್ಟರಿಯ ಲಾಭವನ್ನ ನಮಗ್ ಕೊಡಿ. ಆಮೇಲೆ ಸ್ವಾಮಿನಾಥನ್ ವರದಿಯ ಪ್ರಕಾರ 30% ಅವನ್ಗೆ, 70% ನಿಮ್ಗೆ. ಯಾವ್ದು ಬೈ ಪ್ರಾಡಕ್ಟ್ದು ಇದು ಯಾವ್ದು ಲೆಕ್ಕಕ್ಕಿಲ್ಲ. ಎಲ್ಲಾ ಸರ್ಕಾರನು ಅಷ್ಟೇ. ಅದು ಯಾವುದೇ ಸರ್ಕಾರ ಬಂದ್ರು ಫ್ಯಾಕ್ಟ್ರಿ ಮಾಲೀಕರಿಗೆ ಸಪೋರ್ಟ್ ಮಾಡ್ತಾರೆ ವಿನಃ ನಿಮಗ್ ಸಪೋರ್ಟ್ ಮಾಡಕ್ ಬರೋದಲ್ಲ. ಹೆಸರು ಮಾತ್ರ ನಿಮ್ದು ಅಷ್ಟೇ. ಮೊನ್ನೆ ನೋಡಿ ಆ ಗುಂಡ್ಲುಪೇಟೆಯಲ್ಲಿ ರೈತರು ಪ್ರೊಟೆಸ್ಟ್ ಮಾಡಕ್ ಬರ್ತಾರೆ ಅಂತ ಗೊತ್ತಾಗಿ ಒಂದಿನ ಮುಂಚೆನೆ ಎಲ್ಲಾರನ್ನ ಬಂಧಿಸ್ಬಿಟ್ಟಿದ್ದಾರೆ. ಆಮೇಲೆ ಹೇಳ್ತಾರೆ 20 ಜನ ರೈತರಿದ್ದಂತ. 20 ಜನ ಯಾವ ಲೆಕ್ಕ? ಅವಿಗೆ ಉಗೆ ಉಗೆ ಅಂತ ಹೇಳೋರು ಬಸ್ನಲ್ಲಿ ಹೋಗಿರೋರು ಸಾವಿರಾರು ಜನ. ಯಾವ ಸ್ಥಿತಿಯಲ್ಲಿ ಇದೀವಿ ನಾವು ನೋಡಿ. ಒಂದ್ 500 ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ರೆ ನಾವು ಬಸ್ ಹತ್ತಿ ಯಾವ ಪಕ್ಷದವ್ರು ಕರೆದ್ರು ಹೋಗ್ಬಿಡುದು. ಇದನ್ನ ನಮ್ ಜನ ಬಿಡ್ಬೇಕು, ನಮ್ ರೈತರು ಬಿಡ್ಬೇಕು. ಅದಕ್ಕೆ ಇವ್ರನ್ನ ನಮ್ಮವ್ರನ್ನ ಯಾರನ್ನ ವಿದ್ಯಾವಂತರ ಮಾಡಕ್ ಬಿಡ್ತಾ ಇಲ್ಲ. ಯಾಕೆಂತಂದ್ರೆ ಎಲ್ಲಾರು ವಿದ್ಯಾವಂತರಾಗ್ಬಿಟ್ರೆ ಪ್ರಶ್ನೆ ಮಾಡ್ತಾರೆ. ಆಮೇಲೆ ಬುದ್ಧಿವಂತರಾದ್ರೆ ಅವ್ರಿಗೆ ಅರಿವು ಬಂದ್ಬಿಡ್ತದೆ ಅಂತ ಹೇಳ್ಬಿಟ್ಟು ಸರ್ಕಾರ ಏನ್ ಮಾಡಿದೆ, ಇವಾಗ ಒಂದು ಒಳ್ಳೊಳ್ಳೆ ಸ್ಕೀಮ್ಗಳನ್ನ ಹಾಕೊಳ್ತಾ ಇದೆ. ಸರ್ಕಾರಿ ಹಾಸ್ಪಿಟಲ್ಗಳನ್ನೆಲ್ಲ ಖಾಸಗಿಯವ್ರಿಗೆ ಕೊಟ್ಬಿಡೋದು. ಆಮೇಲೆ ಸರ್ಕಾರಿ ಶಾಲೆಗಳನ್ನೆಲ್ಲ ವೀಕ್ ಮಾಡಿ ಖಾಸಗಿಯವ್ರಿಗೆಲ್ಲ ತಲೆ ಕೊಟ್ಬಿಡೋದು. ಹೀಗೆಲ್ಲ ನಮ್ಮ ವ್ಯವಸ್ಥೆಯನ್ನ ನಾವು ಸರಿ ಮಾಡ್ಕೊಳ್ತಾ ಇದ್ರೆ ಮುಂದಿನ ದಿನ ಕಷ್ಟ ಇದೆ. ಹಾಗೆ ಇದು ಕೆರೆಯ ಬಾರ್ಡರ್ನಲ್ಲಿ ನಾವು ಇಲ್ಲಿ ಹಳ್ಳದ ಭಾಗ ಮಾಡಿದೀವಿ. ಯಾಕೆಂತಂದ್ರೆ ಒಂದು ವೇಳೆ ಇದು ಪಕ್ಕದ ಜಮೀನು ಸ್ವಲ್ಪ ಇಲ್ಲಿ ತಗ್ಗಲಿದೆ, ಅದೇನಾದ್ರೂ ಆ ಕಡೆ ಸೈಡಿಂದ ನೀರು ಬಂದು ಏನಾದ್ರು ನಮ್ಮ ಕೆರೆಗೆ ಬರ್ಬೋದು ಅಂದ್ಬಿಟ್ಟು ನೋಡಿ ನಾವು ಇಷ್ಟು ಎತ್ತರವನ್ನ ಮಾಡ್ಕೊಂಡಿದೀವಿ. ಇದು ನಾನು ತುಂಬಾ ದಿನದಿಂದ ನಿಮ್ಗೆ ಇದು ವಿಡಿಯೋ ತೋರಿಸಿರ್ಲಿಲ್ಲ. ಇದು ಕೆರೆಯ ಹಿಂಭಾಗದಲ್ಲೆಲ್ಲ ಈ ತರ ಇದೆ, ಈ ತರ ಮಾಡ್ಕೊಂಡಿದೀವಿ. ಯಾಕೆಂತಂದ್ರೆ ಈ ಕೆಲ ಸೈಡ್ನಲ್ಲೆಲ್ಲ ನೀರು ಸಿಕ್ಕಾಪಟ್ಟೆ ಹರಿದು ಬರ್ತದೆ. ಬೆಟ್ಟದ ನೀರೆಲ್ಲ ಇಲ್ಲಿ ಹರಿದು ಬರ್ತದೆ. ಆ ಬರುವ ರಭಸಕ್ಕೆ ನಮ್ಮ ಬೇಲಿಯನ್ನು ನುಗ್ಗಿ ಕೆರೆಗೆ ಡ್ಯಾಮೇಜ್ ಆಗ್ಬಾರ್ದು ಅಂದ್ಬಿಟ್ಟು ನಾವು ಕೆರೆಯ ಮೇಲ್ಗಡೆ ಈ ತರ ಬಂಡ್ ಹಾಕೊಂಡು ನೋಡಿ ನೆಲದಲ್ಲಿ ಈ ಲೆವೆಲ್ ಅಲ್ಲಿ ಇದೆ. ಅಕಸ್ಮಾತ್ ನೀರು ಹೆಚ್ಚಿನ ನೀರು ಬಂದ್ರು ಇದು ಕೆಳಗಡೆನೆ ಬಂದು ಅಲ್ಲಿ ಕೆಳಗಡೆ ಹಳ್ಳ ಇದೆಯಲ್ಲ ಅಲ್ಲಿ ಹೋಗಿ ಸೇರ್ಬಿಡ್ಬೇಕು ಅಂತ ನಾವು ಅದನ್ನ ತೀರ್ಮಾನ ಮಾಡಿದೀವಿ. ಈ ರೀತಿ ಎಲ್ಲ ಇಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಪಕ್ಕದಲ್ಲೆಲ್ಲ ಜೆಟ್ರೋಪ ಅಂತ ಬರ್ತದೆ. ಈ ಮಧ್ಯದಲ್ಲಿ ಇಲ್ಲಿ SBM ಬರ್ತದೆ. ಇನ್ನು ಆ ಕಡೆ ಪಕ್ಕದಲ್ಲಿ ರೋಡು, ಇಲ್ಲಿ ಸೈಡ್ ಅಲ್ಲಿ ತೆಂಗಿನ ಗಿಡ ಬರೋ ಜಾಗನ ನಿಮ್ಗೆ ಆಮೇಲೆ ಹೇಳ್ಕೊಡ್ತೀವಿ. ಇಲ್ಲಿ ಇಲ್ಲಿ ಜೆಟ್ರೋಪ, ಬೇರೆ ಪಕ್ಕದಲ್ಲಿ ಜೆಟ್ರೋಪ, 4 ಅಡಿಲಿ SBM, ಆಮೇಲೆ ಮೇಲ್ಭಾಗದಲ್ಲಿ ತೆಂಗು ಬರುತ್ತೆ. ಹಾಗೆ ಇದು ತಗ್ಗಲ್ ಇರೋದ್ರಿಂದ ಬಂದಿದ್ ನೀರು ಏನ್ ಮಾಡ್ಬೇಕಂದ್ರೆ ಈ ಕಡೆ ಭಾಗಕ್ಕೆ ಅದ್ರ ಪಾಡ್ಗದು ಆ ಕಡೆ ಹೋಗ್ಬಿಡ್ಬೇಕು. ಅದೇ ಅದಕ್ಕೆ ಏನ್ ಮಾಡಿದೀವಿ, ಅದನ್ನ ತಗ್ಗಲ್ಲಿ ಇಟ್ಕೊಂಡಿದೀವಿ. ಈಗ ಗೊತ್ತಾಗಿರ್ಬೇಕು ಯಾಕೆ ಅಲ್ಲಿ ತಗ್ಗು ಮಾಡಿದೀವಿ ಅಂತ ಹೇಳಿದ್ರೆ, ನೀರು ಬಂದಿದ್ದು ಅಕಸ್ಮಾತ್ ಅದೆಲ್ಲ ಸ್ವಲ್ಪ ಅಲ್ಲೆಲ್ಲ ವೇಸ್ಟ್ ಲ್ಯಾಂಡ್ ತರ ಇದೆ. ಅದು ವೇಸ್ಟ್ ಲ್ಯಾಂಡ್ ಅಂದ್ರೆ ಎಲ್ಲ ಓನರ್ಗಳು ಇದ್ದಾರೆ, ಯಾರು ಮಾಡಿಲ್ಲ. ಈಗ ಇದು ಮಾಡಕ್ ಶುರು ಮಾಡಿದ್ಮೇಲೆ ಇವರು ಗುಂಡಲ್ ಡ್ಯಾಮ್ ಅವರು ತೋಟ ಮಾಡಕ್ ಶುರು ಮಾಡಿದ್ರೆ ತೋಟಗಳಿಗೆಲ್ಲ ಬೆಲೆನೂ ಜಾಸ್ತಿ ಆಗ್ಬಿಟ್ಟಿದೆ. ಜೊತೆಗೆ ಎಲ್ಲರೂ ತೋಟ ಮಾಡಕ್ ಶುರು ಮಾಡಿದ್ದಾರೆ. ಅಂದ್ರೆ ನಾವು ಮಾಡೋದೊಂದು ಕೆಲಸ ಇನ್ನೊಬ್ಬರಿಗೆ ಒಂದು ಪ್ರೇರಣೆ ಆಗಿರ್ಬೇಕು, ಒಂದು ಸಪೋರ್ಟಿವ್ ಆಗಿರ್ಬೇಕು.